ಹೆಸರಿನಲ್ಲಿ ನಕಲಿ ಆಯಿಲ್, ಪ್ರಸಿದ್ಧ ಕಂಪನಿಗಳ ಬ್ರ್ಯಾಂಡ್ ಹೆಸರಿನಲ್ಲಿ ಭಾರಿ ವಂಚನೆ. ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಆಯಿಲ್ ಮಾಫಿಯಾ ಕರಾಳ ಮುಖ ಬಯಲಾಗಿದೆ. ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಗುಜರಾತಿನಿಂದ ಅಕ್ರಮವಾಗಿ ಯೂರಿಯಾ ತಂದು ನಕಲಿ ಆಯಿಲ್ ಅನ್ನ ತಯಾರಿಸಲಾಗ್ತಾ ಇತ್ತು. ಈ ಜಾಲದ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ನೇತೃತ್ವದಲ್ಲಿ ನಡೆದ ಜಂಟಿ ಕಾರ್ಯಾಚರಣೆಯಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿಗಳು ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ಚಂದಲಾಪುರ ಸಮೀಪ ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ನಕಲಿ ಆಯಿಲ್ ತಯಾರಿಕಾ ಘಟಕದ ಮೇಲೆ ಜಿಲ್ಲಾಡಳಿತ ದಿಢೀರ್ ದಾಳಿಯನ್ನ ನಡೆಸಿದೆ. ಕೃಷಿ ಇಲಾಖೆಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದು, ಬಳಿಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕಂದಾಯ ಇಲಾಖೆ, ಕೃಷಿ ಇಲಾಖೆ, ಅಳತೆ ಮತ್ತು ತೂಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇನ್ನು ಗಲ್ಫ್, ಭಾರತ್ ಬೆಂಚ್, ಟಾಟಾ ಸೇರಿದಂತೆ ಹಲವಾರು ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಆಯಿಲ್ ಅನ್ನ ಉತ್ಪಾದನೆ ಮಾಡಲಾಗ್ತಾ ಇತ್ತು ಎಂದು ಹೇಳಲಾಗಿದೆ. ಯಾವುದೇ ಪರವಾನಗಿಯನ್ನ ಪಡೆಯದೆ PCSEZ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಕೈಗಾರಿಕೆಯನ್ನ ನಡೆಸಲಾಗ್ತಾ ಇತ್ತು. ಅಪಾರ ಪ್ರಮಾಣದ ಕಚ್ಚಾ ವಸ್ತುಗಳನ್ನ ಮತ್ತು ನಕಲಿ ಉತ್ಪನ್ನಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಲೋ ಗ್ರೇಡ್ ಆಯಿಲ್ ಇರೋದ್ರಿಂದ ತೊಂದರೆ ಆಗೇ ಆಗುತ್ತೆ. ಸೊ ಹಂಗಾಗಿ ಕನ್ಸರ್ನ್ ಇಲಾಖೆಗಳು ಅದ್ರ ಮೇಲೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ಸರ್, ಯೂರಿಯಾ ಅಭಾವ ಜಾಸ್ತಿ ಆಗ್ತಿರೋದು ಈ ತರದ ದಂಧೆಗಳಿಂದ. ಈಗ ಕೃಷಿಗೆ ತುಂಬಾ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸದ್ಯಕ್ಕೇನು ಯೂರಿಯಾ ಅಭಾವ ಯಾವ್ದು ಇಲ್ಲ. ಬಟ್ ಏನು ಅಂದ್ರೆ ಇದು ಅಗ್ರಿಕಲ್ಚರ್ ಯೂರಿಯಾ ಅಂತ ಬರ್ದಿದೆ, ಬಟ್ ಅದು ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅದ್ರ ಮೇಲೆ ಇದೆ. ಈಗ ನಮ್ಮ ಯೂರಿಯಾನ ಅಂದ್ರೆ ಇಲ್ಲಿ ಯೂರಿಯಾನ ಅಥವಾ ಆಚೆಯಿಂದ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನೇ ಸ್ಯಾಂಪಲ್ ಕಳಿಸ್ತಾ ಇದಾರೆ, ಲ್ಯಾಬಿಗೆ ಕಳಿಸಿದ್ರೆ ಗೊತ್ತಾಗ್ತದೆ. ಸರ್, ಇದು ನಕಲಿನ ಅಥವಾ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ತಿದ್ದಾರೆ ಸರ್? ನಕಲಿನೇ. ಏನ್ ಪ್ರಿಸ್ಕ್ರೈಬ್ ಪ್ರೋಟೋಕಾಲ್ ಇಲ್ಲ. ಈಗ ಬೇರೆ ಬೇರೆ ಟಾಟಾ ಮೋಟಾರ್ಸ್ ಮತ್ತೆ ಗಲ್ಫ್ ಏಲ್ ಆಯಿಲ್ಸ್ ಈ ತರ ಬೇರೆ ಬೇರೆ ನಕಲಿ ಬ್ರ್ಯಾಂಡ್ಗಳನ್ನ ಇವ್ರು ಸೃಷ್ಟಿ ಮಾಡಿ ಮಾರ್ತಾರೆ. ಇಲ್ಲೇ ತಯಾರು ಮಾಡ್ತಿದ್ದಾರೆ ಸರ್? ಇಲ್ಲೇ ಮಾಡ್ತಾ ಇರೋದು ಕಂಡು ಬಂದಿದೆ ಈಗ ಮೇಲ್ನೋಟಕ್ಕೆ. ಸರ್, ಇದೆಲ್ಲ ಎಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಿದೆ, ಇಲ್ಲ ಸ್ಥಳೀಯವಾಗಿ ಸೊ ಅದ್ರ ಬಗ್ಗೆ ಏನ್ ಮಾಹಿತಿ ಇನ್ನೂ ಇಲ್ಲ. ಈಗ ಏನ್ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ. ಬರಬಾರ್ದು. ನಾನು ಹೇಳಿದ್ನಲ್ಲ, ನಮಗೆ ಈ MCF, ಇಫ್ಕೋ ಇಂಥವೇ ಬರೋದು. ಈಗ ನಾನು ಹೇಳಿದ್ನಲ್ಲ, ಈ GNFC ಬರಲ್ಲ ನಮಗೆ. ನ್ಯಾಷನಲ್ ಫರ್ಟಿಲೈಸರ್ಸ್ ಅಕ್ರಮವಾಗಿ ಅಲ್ಲಿಂದ ಇಲ್ಲಿ ಸಾಗಾಟ ಮಾಡಿ. ಯಾಕಂದ್ರೆ ಈಗ ರೈತರಿಗೆ ಕೊಡೋ ಯೂರಿಯಾ ಏನಿದೆ ₹266 45 kg ಚೀಲಕ್ಕೆ. ಕೈಗಾರಿಕಾ ಪರ್ಪಸ್ಗೆ, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏನ್ ಯೂರಿಯಾ ಯೂಸ್ ಮಾಡ್ತಾರೆ ಅದು ಸುಮಾರು ಒಂದು ₹4,000 ಒಂದು ಬ್ಯಾಗ್ ಆಗುತ್ತೆ. ಈ ತರ ಇದು ಮಾಡಕ್ಕೆ, ವಂಚನೆ ಮಾಡಕ್ಕೆ ಮಿಸ್ಯೂಸ್ ಆಗ್ತದೆ. ಇಂಡಸ್ಟ್ರಿಯಲ್ ಯೂರಿಯಾ ಪೇಂಟ್ಸ್ಗೆ ಯೂಸ್ ಮಾಡ್ತಾರೆ, ಪೇಂಟ್ಸ್ಗೆ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ, ಆಮೇಲೆ ಪ್ಲೈವುಡ್ ಫ್ಯಾಕ್ಟ್ರಿಗೆ. ನಮ್ಮ ಜಿಲ್ಲೆಯಲ್ಲಿ ಅಂತ ಯಾವ್ದು ಫ್ಯಾಕ್ಟ್ರೀಸ್ ಇಲ್ಲ, ಆ ತರ ಕಂಪ್ನೀಸ್ ಇಲ್ಲ. ಬಟ್ ಇವತ್ತು ನೋಡಿದಾಗ DEF ಕೂಡ ಮ್ಯಾನುಫ್ಯಾಕ್ಚರಿಂಗ್ಗೆ ಈ ತರ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಎಲ್ಲ ನನ್ನ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವೆಲ್ಲ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಕಾನೂನು ಪ್ರಕಾರ ನಾವು ಕ್ರಮ ಆಗ್ತಾ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಏನು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದಿರಿ, ಏನೆಲ್ಲ ಮಾಹಿತಿ ಮೇರೆಗೆ ನೀವು ಯಾವ ರೀತಿಯ ಒಂದು ಮಾಹಿತಿಗಳನ್ನು ಕಲೆ ಹಾಕ್ತೀರಿ? ಅದೇ ಈಗ ಇಲ್ಲಿ ಇಲಿಸಿಟ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಮಾಹಿತಿ ಬಂತು. ಅಂದ್ರೆ ಅಗ್ರಿಕಲ್ಚರ್ ಯೂರಿಯಾ ಏನು ಡೀಸೆಲ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಬಳಸ್ತಾ ಇದ್ದಾರೆ ಅಂತ. ಅಗ್ರಿಕಲ್ಚರ್ ಯೂರಿಯಾ ಒಂದು 215 ಬ್ಯಾಗ್ಸ್ ಅಷ್ಟು ಸಿಕ್ಕಿದೆ ಇಲ್ಲಿ, ಅಂಡ್ ಕಮರ್ಷಿಯಲ್ ಒಂದು 400 ಅಷ್ಟು ಇದೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು FIR ಆಗುತ್ತೆ. ಈ ತರ ಅಗ್ರಿಕಲ್ಚರ್ ಯೂರಿಯಾನ ಡಿಫ್ರೆಂಟ್ ಪರ್ಪಸ್ಗೆ ಬಳಕೆ ಮಾಡ್ತಿದ್ದಾರೆ ಅಂತ. ಸೊ ಅದಾದ್ಮೇಲೆ ಏನ್ ಕ್ರಮ ವಹಿಸ್ಬೇಕು ಅದನ್ನ ವಹಿಸ್ತೀವಿ. ಮೇಡಮ್, ಇದು ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಏನು ಅನ್ನೋ ಮಾಹಿತಿ ಸಿಗ್ತದೆ? ಇಲ್ಲ, ಇಲ್ಲಿ ಇದ್ದವ್ರು ಒಂದು ಇಬ್ರು ಇವಾಗ ಪರಾರಿ ಆಗಿದ್ದಾರೆ. ಯಾರು ಇಲ್ಲಿ ವರ್ಕ್ ಮಾಡ್ತಿದ್ರು ಅವರು. ಬಟ್ ಓನರ್ ಅನ್ನೋರು, ಉಮೇಶ್ ಅನ್ನೋರು ಕಾಂಟ್ಯಾಕ್ಟ್ ಸಿಕ್ಕಿದ್ದಾರೆ. ಅವ್ರು ರೆಂಟಲ್ ಅಗ್ರಿಮೆಂಟ್ ತಗೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಸದ್ಯಕ್ಕೆ ಏನು ಮಾಹಿತಿ. ಈ ಬಿಲ್ಡಿಂಗ್ ಓನರ್ ಮೇಲೆ FIR ಆಗುತ್ತಾ, ಇಲ್ಲ ಈ ದಂಧೆ ನಡೆಸ್ತಾ ಇರೋರ್ ಮೇಲೆ? ಅಲ್ಲ, ಅದೇ ಕಾನೂನಲ್ಲಿ ಏನ್ ಅವಕಾಶ ಇದೆ ಅದ್ ನೋಡ್ಕೊಂಡು ಯಾರ ಮೇಲೆ ಆಕ್ಷನ್ ಆಗ್ಬೇಕು ಆಗುತ್ತೆ. ಮೇಡಮ್, ಈ ರೀತಿ ಕೃಷಿಗೆ ಬಳಕೆ ಮಾಡುವಂತ ಯೂರಿಯಾನ ಈ ರೀತಿ ಬೇರೆ ಬೇರೆ ದಂಧೆಗಳಿಗೆ ಯೂಸ್ ಮಾಡೋದ್ರಿಂದ ರೈತರಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ? ಅದೇ ಇಲ್ಲಿ ಇವಾಗ ಮೇಲ್ನೋಟಕ್ಕೆ ಆ ಬ್ಯಾಗ್ ಮೇಲೆ ಕಂಡು ಬಂದಿರೋದು ಇದು ರಾಜಸ್ಥಾನಿಂದ ಬಂದಿದೆ ಅಂತ. ಬಟ್ ಅದು ಎಷ್ಟ್ ಮಾತ್ರ ನೈಜತೆಯಿಂದ ಕೂಡಿದೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ಬೇಕು. ಬಟ್ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯೂರಿಯಾ ಅಭಾವ ಅನ್ನೋದು ಇಲ್ಲ, ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ನೋಡ್ಕೊಂಡು ಅದ್ರ ಮೇಲೆ ಏನ್ ಆಕ್ಷನ್ ತಗೋಬೇಕು ತಗೋಬೇಕು. ಮೇಡಮ್, ಅಷ್ಟು ದೂರದಿಂದ ಯೂರಿಯಾ ಸಾಗಾಟ ಮಾಡ್ತಿರ್ಬೇಕಂದ್ರೆ ಸಾರಿಗೆ ಇಲಾಖೆ ಮತ್ತೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಯಾರು ಕಣ್ಮುಚ್ಕೊಂಡು ಕುಳಿತಿರ್ಬೇಕು? ಅಲ್ಲ, ಅದನ್ನೇ ಪರಿಶೀಲನೆ ಮಾಡೋಣ. ಅದ್ರ ಮೇಲೆ ರಾಜಸ್ಥಾನ್ ಅಂತ ಇದೆ, ಬಟ್ ಎಲ್ಲಿಂದ ಬರ್ತಾ ಇದೆ ಏನು ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ.
ಮೇಡಮ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಇದು? ಈಗ ಸದ್ಯಕ್ಕೆ ಇದು 1 ತಿಂಗಳಿಂದ ಅನ್ನೋದು ಗಮನಕ್ಕೆ ಬಂದಿದೆ. ರೆಂಟಲ್ ಅಗ್ರಿಮೆಂಟು ಅದೆಲ್ಲ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ಕಂಪ್ಲೀಟ್ ವಿವರ ಕೊಡ್ತೀವಿ. ಈ ಒಂದು ಇದರಲ್ಲಿ ಇನ್ವೆಸ್ಟಿಗೇಟ್ ಯಾವ ಡಿಪಾರ್ಟ್ಮೆಂಟ್ ಇದೆ? ನಾವು ರೆವೆನ್ಯೂ ಅವ್ರು ಇದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಪವಿಭಾಗಾಧಿಕಾರಿಗಳನ್ನು ಈಗ ವಿಸಿಟ್ ಮಾಡಿದ್ದಾರೆ. ಅಂಡ್ ಮಾಜರ್ ಕಾಪಿ ಒಂದು ಡ್ರಾ ಮಾಡ್ತೀವಿ ನಾವು ಎಲ್ಲೆಲ್ಲ ಎಷ್ಟೆಷ್ಟು ಬ್ಯಾಗ್ಸ್ ಇದೆ ಅಂತ. ಅಂಡ್ ಪೊಲೀಸ್ ಅವರು SP ಸರ್ ವಿಸಿಟ್ ಮಾಡಿದ್ದಾರೆ. ಅಂಡ್ ಇಂಡಸ್ಟ್ರಿ ಅವ್ರು ಬಂದಿದ್ದಾರೆ, JD ಅಗ್ರಿಕಲ್ಚರ್ ಅವ್ರು ಬಂದಿದ್ರು. ಅಂಡ್ ಇನ್ನು ಬೇರೆ ಬೇರೆ ಇಲಾಖೆಯವ್ರು ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಅವರೆಲ್ಲ ಬಂದು ವೆಯ್ಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಅವ್ರು ಬಂದಿದ್ದಾರೆ, ಯಾವ ರೀತಿ ಇಲ್ಲಿ ಇದಾಗ್ತಾ ಇದೆ ಅಂತ. ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬಂದಿದ್ದಾರೆ. ಸೊ ಎಲ್ಲಾ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಇದ್ದು ಮಾಜರ್ ಮಾಡ್ತಾ ಇದ್ದಾರೆ. ಮೇಡಮ್, ಈ ದಂಧೆಗೆ ಮೂಲ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ. ಇಲ್ಲ ಆತರ ಇಲ್ಲ ಅನ್ಸುತ್ತೆ.